ಗಣೇಶ್ ಗಣೇಶ್ ಬೋಲು. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗಣೇಶ ವಿಸರ್ಜನೆ ಮಾಡೋದು ನಮ್ಮ ಕಡೆ ಊರ ಸೈಡು 5ನೇ ದಿನಕ್ಕೆ ಮಾಡ್ತಾರೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ 7ನೇ ದಿನಕ್ಕೆ ಮಾಡ್ತಾರೆ. ಯಾಕಂದರೆ ಹಿಂದಿನ ದಿನ ಗೌರಿನ ತಂದಿರ್ತಾರೆ ಅಂಥೇಳಿ. ಸೊ 5ನೇ ದಿನಕ್ಕೆ ಮಾಡಲ್ಲ, ಅಂದರೆ 7ನೇ ದಿನಕ್ಕೆ ಮಾಡ್ತಾರೆ ಇಲ್ಲಿ. ಅದನ್ನು ಮತ್ತು ಇಲ್ಲಿ ಮಹಾರಾಷ್ಟ್ರದ 7ನೇ ದಿನದ್ದು ಮತ್ತು ನಮ್ಮ ಕರ್ನಾಟಕದ 5ನೇ ದಿನದ ಎರಡೂ ಸೇರಿಸಿ ಲಾಗ್ನ ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿನೇ. ಅಂದರೆ 7ನೇ ದಿನದ್ದು ಹೊರಗಡೆ ಹೋಗಿದ್ವಿ, ಸೊ ಅದನ್ನು ಇಲ್ಲಿ ಮಾಡಿದ್ವಿ. ಸೊ ಪವಿತ್ರನೂ 5ನೇ ದಿನದ್ದು ಗಣೇಶ ವಿಸರ್ಜನೆ ಮಾಡಿದ್ದನ್ನು ರೆಕಾರ್ಡ್ ಮಾಡಿ ಕಳಿಸಿದ್ದಾಳೆ ನನಗೆ. ಅಂದರೆ ನಾವು ಗಣೇಶ ವಿಸರ್ಜನೆ ಮಾಡೋಕ್ಕೆ ಊರಿಗೆ ಹೋಗಲಿಲ್ಲ. ಒಂದು ಸ್ವಲ್ಪ ಇಲ್ಲೂ ಗಣೇಶ ವಿಸರ್ಜನೆದು ಇಲ್ಲಿ ಪೂಜೆ ಇತ್ತಂಥೇಳಿ, ನೀವು ಹಿಂದಿನ ಲಾಗ್ ನೋಡಿದರೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಪೂಜೆ ಇತ್ತಂಥೇಳಿ, ಸೊ ಅದಕ್ಕಾಗಿ ಬೇಗ ಬಂದ್ವಿ. ಊರಲ್ಲಿ ಗಣೇಶ ವಿಸರ್ಜನೆ ಮಾಡೋಕ್ಕೆ ಇರೋಕ್ಕಾಗಲಿಲ್ಲ. ಅದಕ್ಕಾಗಿಯೇ ಪವಿತ್ರನೇ ವಿಡಿಯೋ ಮಾಡಿ ಕಳಿಸಿದ್ಲು. ಸೊ ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಊರಲ್ಲಿ ಪ್ರತಿ ಸಲ ಗಣೇಶ ವಿಸರ್ಜನೆ ಮಾಡೋಕ್ಕಾಗಲಿ ಮನೇಲಿ ಇರ್ತಿದ್ವಿ. ಸೊ ಈ ಸಲ ಗಣೇಶ ವಿಸರ್ಜನೆಗೆ ಮನೆಗಿಲ್ಲ ಅಂಥೇಳಿ ಸ್ವಲ್ಪ ಬೇಜಾರಾಗ್ತಿತ್ತು. ಸೊ ಅಷ್ಟರಲ್ಲಿ ವಿಡಿಯೋ ಮಾಡಿ ಬಿಟ್ಲು ಪವಿತ್ರ. ಸೊ ಅದಕ್ಕಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದನ್ನು. ಊರಲ್ಲಿ ತುಂಬಾ ಗ್ರ್ಯಾಂಡಾಗಿ ಗಣೇಶ ವಿಸರ್ಜನೆ ಮಾಡ್ತಾರೆ. ಇಲ್ಲಿ ಮಹಾರಾಷ್ಟ್ರಕ್ಕೂ ಮತ್ತು ಕರ್ನಾಟಕಕ್ಕೂ ಕಂಪೇರ್ ಮಾಡಿದರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಇಲ್ಲಿ ಪಟಾಕಿ ಅದು ಇದು ಏನೂ ಹೊಡೆಯಲ್ಲ. ಊರ ಕಡೆ ಆದರೆ ಪಟಾಕಿ ಎಲ್ಲ ಜಾಸ್ತಿ ಹೊಡೆಯುತ್ತಾರೆ. ಅದು ಇವತ್ತು 7ನೇ ದಿನ ಗಣೇಶ ವಿಸರ್ಜನೆ ಮಾಡುವಾಗಲೇ ಗೊತ್ತಾಯಿತು ನಮಗೆ ಎಷ್ಟು ಸೈಲೆಂಟಾಗಿ ಗಣೇಶ ವಿಸರ್ಜನೆನ ಮಾಡ್ತಾರೆ ಅಂಥೇಳಿ. ಊರ ಕಡೆ ಆದರೆ ಪಟಾಕಿ ಜೋರಾಗಿ ತಂದು ಹೊಡೆದು ಎಲ್ಲ ಗಾಳಿ ಎಲ್ಲ ಮಾಡಿ ಪೊಲ್ಯೂಷನ್ ಎಲ್ಲ ಜಾಸ್ತಿ ಮಾಡ್ತಾರೆ ಕರ್ನಾಟಕ ಸೈಡು. ಸೊ ಮಹಾರಾಷ್ಟ್ರದಲ್ಲಿ ಅಷ್ಟೊಂದು ಮಾಡಲ್ಲ. ಅಂದರೆ ಅವರು ದೀಪಾವಳಿಗೆ ಮಾಡ್ತಾರೆ. ನಮ್ಮ ಕಡೆ ದೀಪಾವಳಿ ಸೈಡ್ ಮಾಡಲ್ಲ. ನಮ್ಮ ಸೈಡು ದೀಪಾವಳಿ ಇವಾಗ ಮಾಡಲ್ಲ. ಅಂದರೆ ಗಣೇಶ ಚೌತಿಗಾಗಲಿ ಇವಾಗ ಜಾಸ್ತಿ ಪಟಾಕಿ ಹೊಡೆಯೋದು ಊರ ಸೈಡು. ಬಸವನ ಗುಡಿಯಲ್ಲಿ ಇನ್ನೊಂದು ಏನು ವಿಶೇಷ ಅಂದರೆ ಈ ವರ್ಷ ಸವಾಲನ್ನು ಹಾಕ್ತಾಯಿದ್ರು. ಅಂದರೆ ಗಣೇಶನಿಗೆ ಏನೇನು ಇಟ್ಟಿದ್ದಾರಲ್ಲ, ಹಣ್ಣು ಹಂಪಲು ಮತ್ತು ತೆಂಗಿನಕಾಯಿ, ಬಾಳೆಗೊನೆ, ಈ ಥರ ಏನೇನು ಇಟ್ಟಿರ್ತಾರಲ್ಲ ಅವನ್ನೆಲ್ಲವನ್ನು ಸವಾಲು ಹಾಕಿದರು. ಸೊ ಸವಾಲು ಅಂದರೆ ಯಾವ ಥರ ಅಂದರೆ ಈ ವರ್ಷ ಸವಾಲು ಹಾಕಿರ್ತಾರಲ್ಲ, ಸೊ ಅದನ್ನು ಮುಂದಿನ ಸಲ ಗಣೇಶ ತರುವಷ್ಟರಲ್ಲಿ ಆ ಸವಾಲನ್ನು ಕೂಗಿರುವಷ್ಟು ಹಣನ ಮುಂದಿನ ಸಲ ಗಣೇಶ ತರುವಷ್ಟರಲ್ಲಿ ಕೊಟ್ಬಿಡ್ಬೇಕಂತ ಇರುತ್ತೆ. ಸೊ ಆ ಥರ ಅಂದರೆ ಗಣೇಶ ಮುಂದಿಂದು ಯಾರೇ ತೊಗೊಂಡ್ರು ಆಗಲಿ ಅದು ಪ್ರಸಾದವಾಗಿ ಇರುತ್ತೆ. ಸೊ ಅದನ್ನು ಸವಾಲಾಗಿ ಕೂಗಿ ಅವರ ಪ್ರಸಾದವನ್ನು ತಗೊಳ್ತಾರೆ. ಪ್ರತಿ ವರ್ಷ ಮೊದಲು ಬಸವನ ಗುಡಿಯಲ್ಲಿ ಆ ಥರ ಮಾಡ್ತಾಯಿದ್ರು. ಇತ್ತೀಚೆಗೆ ಅದನ್ನು ಮಾಡೋದನ್ನು ಬಿಟ್ಟರು. ಸೊ ಇವಾಗ ಈ ಗಣೇಶ ಗುಡಿದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ತುಂಬಾ ಚೆನ್ನಾಗಿ ಹೋಗ್ತಾಯಿದೆ. ಇವಾಗ ಇದು ಮಾಡ್ತಾಯಿದ್ದಾರೆ. ಅದೇ ಇಲ್ಲಿ ಸವಾಲನ್ನು ಕೂಗ್ತಾ ಇದ್ದಾರೆ. ಯಾರು ಸವಾಲು ತೊಗೊಂಡಿರ್ತಾರೋ ಸೊ ಗಣೇಶ ವಿಸರ್ಜನೆ ಮಾಡೋಕ್ಕಿಂತ ಮುಂಚೆನೇ ಅವನ್ನೆಲ್ಲವನ್ನು ಸವಾಲು ಪ್ರಸಾದಗಳನ್ನು ತೆಗೆದಿಟ್ಕೊಂಡು ಬಿಡ್ತಾರೆ. ಆಮೇಲೆ ಗಣೇಶ ವಿಸರ್ಜನೆ ಮಾಡ್ತಾರೆ. ಇಲ್ಲಿ ನೋಡಿ ಒಬ್ಬೊಬ್ರದ್ದೇ ಯಾರ್ಯಾರು ಹೆಸರು ಕೂಗಿರ್ತಾರೋ ಸೊ ಅವ್ರದ್ದೆಲ್ಲ ಹೆಸರು ಬರ್ಕೊಂಡಿರ್ತಾರೆ. ಸೊ ಅದನ್ನು ಎಲ್ಲರೂ ವಾಪಸ್ಸು ಯಾವ್ಯಾವ ಹೆಸರು ಕೂಗಿರ್ತಾರೋ ಎಷ್ಟನೇ ಕಾಯಿ ಅಂಥೇಳಿ ತಗೊಂಡು ಅವ್ರವ್ರ ಸವಾಲನ್ನ ಅವರೆಲ್ಲ ಎತ್ತಿಟ್ಕೊಳ್ತಾರೆ. ನಮ್ಮ ಕಡೆ ಆದರೆ ಗಣೇಶನ ರಾತ್ರಿ ಹೊತ್ತು ಊಟ ಮಾಡಿ ಆಮೇಲೆ 8 ಗಂಟೆ 9 ಗಂಟೆ ಸುಮಾರಿಗಾದರೂ ಗಣೇಶ ವಿಸರ್ಜನೆ ಮಾಡ್ತಾರೆ. ಮಹಾರಾಷ್ಟ್ರ ಸೈಡ್ ಕೇಳಬೇಕಂದ್ರೆ ಇಲ್ಲಿ ಅಷ್ಟೊಂದು ನೈಟ್ ಹೊತ್ತು ಗಣೇಶನ ಕಳಿಸಲ್ಲ. ಸೊ ಈವ್ನಿಂಗೇ ಕಳಿಸ್ಬಿಡ್ತಾರೆ ಜಾಸ್ತಿ. ಈವ್ನಿಂಗ್ ಅಂದರೆ 6 ಗಂಟೆ ಅಥವಾ 5 ಗಂಟೆ ಒಳಗಾಗಿಯೇ ಕಳಿಸ್ತಾರೆ ಗಣೇಶನ. ಸೊ ನಾವು ಇವತ್ತು ವಾಕ್ ಮಾಡೋಕ್ಕೆ ಹೋಗಿದ್ವಲ್ಲ, ಸೊ ಆವಾಗಲೇ ಗೊತ್ತಾಯಿತು ಇಷ್ಟು ಗಂಟೆಗೆ ಕಳಿಸ್ತಾರೆ ಅಂತ ಗಣೇಶನ.
ಈವ್ನಿಂಗು ಹಾಗೆ ಸುಮ್ಮನೆ ಸುತ್ತಾಡೋಕ್ಕಂತ ಹೋಗಿದ್ವಿ. ಅಂದರೆ ಸಾಯಂಕಾಲ ಹೋದಾಗ ಅಲ್ಲಿ ಗಣೇಶನೆಲ್ಲ ತೊಗೊಂಡು ಹೋಗ್ತಾಯಿದ್ರು. ಸೊ ಇಲ್ಲಿ ಮಹಾರಾಷ್ಟ್ರದಾಗ ಏನಪ್ಪ ಅಂತಂದರೆ ಗಣೇಶಂದು ಇನ್ನೊಂದು ವಿಶೇಷ ವಿಸರ್ಜನೆ ಮಾಡೋದಂದರೆ ಇವರು ಗಣೇಶನ ನೀರಲ್ಲಾಗಲಿ ಹೊಂಡದಲ್ಲದು ಈ ಥರ ಹಾಕಲ್ಲ. ಅಂದರೆ ಪಂಚಾಯಿತಿ ಒಳಗಡೆ ತೊಗೊಂಡು ಹೋಗ್ತಾರೆ. ಪಂಚಾಯಿತಿಯಲ್ಲೇ ಗಣೇಶನ ಕೊಡ್ತಾರೆ. ಅಲ್ಲಿ ಅಂದರೆ ಒಂದು ಹೊಂಡ ಮಾಡಿರ್ತಾರೆ. ಆ ಹೊಂಡದಲ್ಲಿ ಹಾಕಬೇಕು ಗಣೇಶನ. ಇಲ್ಲಿ ಮಾಡಿದಾರಲ್ಲ ಈ ಥರ ಈ ಹೊಂಡದಲ್ಲಿ ಗಣೇಶನ 3 ಸಾರಿ ಅಲ್ಲಿ ಪಂಚಾಯಿತಿಯಲ್ಲೇ ವಾಪಸ್ ಗಣೇಶನ ಕೊಡುವುದು. ಅಂದರೆ ಬಂದ ತಕ್ಷಣ ಅಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಗಣೇಶನ ಇಲ್ಲಿ 3 ಸಾರಿ ಹೊಂಡದಲ್ಲಿ ಎದ್ದು ಆಮೇಲೆ ಅಲ್ಲಿ ಒಬ್ಬರ ಲೆಕ್ಕ ಬರ್ಕೋಕ್ಕಂತ ಕೂತಿರ್ತಾರೆ. ಸೊ ಅವ್ರ ಹತ್ರ ಲೆಕ್ಕ ಕೊಟ್ಟು ಆ ಗಣೇಶನ ಯಾವುದು ಅಂತೇಳಿ ಇದು ಮಾಡಿ ಬರೆಸಿ ಆಮೇಲೆ ಹೋಗಿಬಿಡ್ಬೇಕು. ಅವ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಗಣೇಶನ ಅವರು. ಆಮೇಲೆ ವಿಸರ್ಜನೆ ಯಾವ ಕಡೆ ಮಾಡ್ತಾರೋ ಅಥವಾ ಮುಂದಿನ ವರ್ಷ ಇವನೇ ವಾಪಸ್ ಕೊಡ್ತಾರೋ ಅದೆಲ್ಲ ಏನು ಗೊತ್ತಾಗಲಿಲ್ಲ. ಕೇಳ್ಬೇಕು ಅಂದ್ಕೊಂಡ್ವಿ. ಸೊ ಎಲ್ಲಿ ಬೇಡ ಬಿಡು ಅವರು ಯಾಕೋ ಬ್ಯುಸಿ ಇದ್ರು ಅಂತೇಳಿ ಸೊ ನಾವು ಕೇಳೋಕೆ ಹೋಗಲಿಲ್ಲ. ಈ ಥರ 3 ಸರಿ ಮುಳುಗಿಸಿ ಗಣೇಶನ ವಾಪಸ್ಸು ಅಲ್ಲಿ ಸಹಿ ಮಾಡಿ ಕೊಟ್ಬಿಡ್ತಾರೆ. ಆಮೇಲೆ ಅಲ್ಲೊಂದು ಬೋರ್ಡನ್ನು ಮಾಡಿದರು. ಸೊ ಅಲ್ಲಿ ಬಂದ ಮೇಲೆ ಎಲ್ಲರೂ ಆ ಬೋರ್ಡ್ ಮೇಲೆ ಸಹಿ ಮಾಡಿ ಆಮೇಲೆ ಗಣೇಶನ ಅಲ್ಲಿ ಒಂದು ಬುಕ್ ಇಟ್ಕೊಂಡು ಕೂತಿರ್ತಾರೆ ಒಬ್ರು ಅಂಕಲು. ಸೊ ಅವ್ರ ಹತ್ರನೂ ಆ ಗಣೇಶನ ಕೊಟ್ಟು ಸಹಿ ಮಾಡಿ ಹೋಗಬೇಕು. ಅದಕ್ಕೇನು ದುಡ್ಡು ಕೊಡಬೇಕು ಏನು ಗೊತ್ತಿಲ್ಲ. ಏನದು ಪ್ರೊಸೀಜರ್ ಇದೆ ಅಂಥೇಳಿ. ಸೊ ಈ ಥರ ಎಲ್ಲ ಗಣೇಶನ ಮಾಡ್ತಾಯಿದ್ರು. ಇದೊಂದು ಗಣೇಶ ನೋಡಿ ಎಷ್ಟು ಚೆಂದ ಇದೆ ಅಂಥೇಳಿ. ಇದು ಪೇಂಟಿಂಗಲ್ಲಿದೆ ಸಿಲ್ವರ್ ಕಲರ್. ತುಂಬಾ ಚೆಂದ ಇತ್ತು ಅದು ನೋಡೋಕ್ಕೆ. ಒಂದು ದೊಡ್ಡ ಗಣೇಶನ ತೊಗೊಂಬಂದರು. ಪಾಪ ಅವ್ರಿಗೆ ಅದು ಹೊಂಡದಲ್ಲಿ ಎತ್ತಿ ಇಳಿಸೋಕ್ಕೆ ನೆಗುಲಿಲ್ಲ. ನೆಗುಲಾರ್ಕೆ ಸಾಗರ ನಮಗೆ ವಿಡಿಯೋ ಮಾಡ್ಕೋತಾ ಮುಂದ್ಗಡೆ ನಿಂತಿದ್ವಿ. ಸೊ ಅವರು ವಿಡಿಯೋ ಮಾಡೋಕ್ಕೆ ಮುಂದ್ಗಡೆ ನಿಂತಿದ್ವಿ ಅಂಥೇಳಿ ಸಾಗರನ ಕರೆದ್ರು ಒಂದು ಸ್ವಲ್ಪ ವಿಸರ್ಜನೆ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂಥೇಳಿ. ಸೊ ಸಾಗರ್ ಹೋದ. ಯಾಕಂದರೆ ಮನೆಗೆ ಗಣೇಶ ವಿಸರ್ಜನೆ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಗಣೇಶನ ಆಶೀರ್ವಾದ ವಿಸರ್ಜನೆ ಮಾಡೋ ಅವಕಾಶ ಇಲ್ಲಿ ಮಹಾರಾಷ್ಟ್ರದಲ್ಲಿ ಸಿಕ್ತು ಅಂಥೇಳಿ ಅಂದ್ಕೊಂಡ್ವಿ. ಸೊ ಮತ್ತು ಇಲ್ಲಿ ಗಣೇಶನ ವಿಸರ್ಜನೆ ಮಾಡುವಾಗಲಿ ಅಂದರೆ ನಮ್ಮ ಕಡೆ ಕರ್ನಾಟಕ ಸೈಡ್ ಎಷ್ಟು ಪಟಾಕಿ ಹೊಡೆದ್ರು ಸೊ ಅಷ್ಟು ಪಟಾಕಿನ ಇಲ್ಲಿ ಮಹಾರಾಷ್ಟ್ರದಲ್ಲಿ ಹೊಡೆಯೋದಿಲ್ಲ. ನೀವೇ ನೋಡಿದ್ರಲ್ಲ ಯಾವ ಥರ ಎಷ್ಟು ಸಿಂಪಲ್ಲಾಗಿ ಗಣೇಶನ ಕಳಿಸ್ಕೊಡ್ತಾ ಇದ್ದಾರೆ ಅಂಥೇಳಿ. ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಗಣೇಶನ ಕಳಿಸ್ಕೊಡೋದನ್ನು. ಇದೇ ಬೋರ್ಡು ನೋಡಿ. ಬಂದ ತಕ್ಷಣ ಈ ಬೋರ್ಡಲ್ಲಿ ಎಲ್ಲರೂ ಸಹಿ ಮಾಡಬೇಕು. ಇಲ್ಲಿ ಸಹಿ ಮಾಡಿ ಆ ಗಣೇಶನ ವಾಪಸ್ಸಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ 3 ಸರಿ ಆ ಹೊಂಡದಲ್ಲಿ ಎದ್ದು ಆಮೇಲೆ ಇಲ್ಲಿ ಬಂದು ಸಹಿ ಮಾಡಬೇಕು. ಇಲ್ಲಿ ದೊಡ್ಡ ಗಣೇಶ ತಗೋದಾಗಲಿ ಸಣ್ಣ ಗಣೇಶ ಕಲರ್ ಗಣೇಶನ ತಗೊಂಡ್ಮೇಲೆ ಒಂದು ಮಣ್ಣಿನ ಮೂರ್ತಿ ಗಣೇಶನ ಕೊಡ್ತಾರೆ. ಸೊ ಅದನ್ನಾಗಲಿ ಇಲ್ಲೇ ಇಡಬೇಕು. ಗೌರಿನಾಗಲಿ ಗಣೇಶನಾಗಲಿ ಎಲ್ಲ ಎಷ್ಟು ಚೆಂದ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಅಂದರೆ ನಮ್ಮ ಊರ ಸೈಡ್ ಈ ಥರ ದೊಡ್ಡ ಗಣೇಶನ ಜೊತೆ ಚಿಕ್ಕ ಗಣೇಶನ ಕೊಡೋದಿಲ್ಲ. ಒಂದು ಅಡಿಕೆಯಷ್ಟು ಮಣ್ಣಿನ ರಾಡಿಯನ್ನು ಕೊಡ್ತಾರೆ. ಸೊ ಅದೇ ಗಣೇಶ ಅಂಥೇಳಿ ಆ ಥರ ಕೊಡ್ತಾರೆ. ಬಟ್ ಈ ಕಡೆ ಒಂದು ಮೂರ್ತಿಯನ್ನೇ ಕೊಡ್ತಾರೆ. ಮಣ್ಣಿನ ಮೂರ್ತಿಯನ್ನು ಈ ಚಿಕ್ಕದಾದ ಮಣ್ಣಿನ ಮೂರ್ತಿಯನ್ನು ಕೊಡ್ತಾರೆ ಗಣೇಶಂದು. ಈ ಕಡೆ ಒಂದು ಕಡೆ ಪದ್ಧತಿನೇ ತುಂಬಾ ಬೇರೆ ಇದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಕಂಪೇರ್ ಮಾಡಿದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇದೆಲ್ಲ ಈ ಪಂಚಾಯಿತಿಯಲ್ಲಿನೇ ಆಲ್ಮೋಸ್ಟ್ ಎಲ್ಲ ಗಣೇಶನ ವಿಸರ್ಜನೆ ಮಾಡೋದು. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಗಣೇಶ ವಿಸರ್ಜನೆ ಇದೇ ಥರ ಮಾಡ್ತಾರೆ. ಅಂದರೆ ಈ ಥರ ಮಾಡೋದ್ರಿಂದ ನೀರೆಲ್ಲ ಹಾಳಾಗಲ್ಲ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.